ಆ ಗ್ರಾಮಸ್ಥರದ್ದು ದಶಕಗಳ ಸಮಸ್ಯೆ. ರಸ್ತೆ ಸರಿಪಡಿಸಿ ಅಂತ ಜನಪ್ರತಿನಿಧಿಗಳಿಗೆ ದೂರು ಕೊಟ್ಟರು ಕೂಡ ಪ್ರಯೋಜನ ಆಗಿಲ್ಲ. ಕೊನೆಗೆ ಬೇಸತ್ತ ಆ ಬಡಾವಣೆ ಜನ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಅಂತ ಸಿಎಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹದಿನೈದು ವರ್ಷಗಳಿಂದಲೂ ಕಾಣದ ರಸ್ತೆ ದುರಸ್ತಿ. ರೋಸಿ ಹೋದ ಜನ ಸಿಎಂ ಸಿದ್ದರಾಮಯ್ಯಗೆ ಟ್ವೀಟ್. ಗುಂಡಿ ಬಿದ್ದ ರಸ್ತೆ, ಮಳೆಯಿಂದಾಗಿ ಕೆಸರುಗದ್ದಿಯಂತಾಗಿರೋ ರೋಡ್, ಸಂಚರಿಸಲು ಹರಸಾಹಸ ಪಡುತ್ತಿರೋ ಸವಾರರು. ಇದು ಕಂಡಿದ್ದು ಗದಗ್ ನಗರದ ವಾರ್ಡ್ ನಂಬರ್ 26ರ ವಾಲಕೇಶ್ವರ ಬಡಾವಣೆಯಲ್ಲಿ. ಗದಗ್ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ರಸ್ತೆ. ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದ್ರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಗದಗನ ಹೃದಯ ಭಾಗದಲ್ಲಿರುವಂತಹ ಈ ಬಡಾವಣೆಗೆ ಬರೋಬ್ಬರಿ 15 ವರ್ಷದಿಂದ ಮೂಲ ಸೌಕರ್ಯವೇ ಇಲ್ಲ. ಅದರಲ್ಲೂ ಬಡಾವಣೆಯ 15 ರಿಂದ 20 ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಡಾಂಬರ್ ಕಂಡಿಲ್ಲ. ಇದರಿಂದ ಬೇಸತ್ತಿದ್ದಂತಹ ವಾಲಕೇಶ್ವರ ಬಡಾವಣೆಯ ಜನ ಫೋಟೋ ಸಹಿತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ. ಜನಸ್ನೇಹಿ ಪೋರ್ಟಲ್ನಿಂದ ದೂರಿಗೆ ಪ್ರತಿಕ್ರಿಯೆಯೂ ಕೂಡ ಬಂದಿದೆ. 2 ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ಕೂಡ ಸಿಕ್ಕಿತ್ತು. ಆದರೆ ರಸ್ತೆ ದುರಸ್ತಿ ಕಾರ್ಯ ಮಾತ್ರ ಇನ್ನೂ ಕೂಡ ಆರಂಭವಾಗಿಲ್ಲ ಅಂತಾರೆ ಇಲ್ಲಿನ ಸ್ಥಳೀಯರು. ಇಲ್ಲಿ ರೋಡೇ ಇಲ್ಲ, ಯಾವ್ದೇ ತರದ್ದು ಗಟ್ಟರ್ ಕ್ಲೀನ್ ಮಾಡಂಗಿಲ್ಲ, ಏನಿಲ್ಲ. ಒಟ್ಟ ಮೆಂಬರ್ ಇಲ್ಲಿವರೆಗೂ ಆದ್ರೂ ಇಲ್ಲಿ ವಿಸಿಟೇ ಕೊಡಂಗಿಲ್ಲ. ಲೈಟ್ಸ್ ಅಂತೂ ಒಟ್ಟ ಲೈಟ್ಸ್ ಹತ್ತಂಗಿಲ್ಲ ಸರ್. ರಾತ್ರಿ ಇಲ್ಲಿ ಏನಾಗೈತಿ ಅಂದ್ರೆ ಕಳ್ಳರು ಕಾಕರು ಅಡ್ಡಾಡುವಂತ ಪರಿಸ್ಥಿತಿ ಆಗೈತಿ. ನಾ ಈ ವಿಚಾರವಾಗಿ ಏನ್ ಮಾಡಿದೆ, ಹೋದ್ಸತಿನೂ ಜನಸ್ಪಂದನ ಅಂತ ಏನ್ ಒಂದು ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ನಾನು ಇದನ್ನ ಟ್ಯಾಗ್ ಮಾಡಿ ಇದು ಮಾಡಿದೆ. ಸೊ ತಾವಿಲ್ಲಿ ಕಾಣಬಹುದು, ಇಲ್ಲಿ ನೋಟೆಡ್ ಅಂತ ಹಾಕ್ಯಾರ ಸರ್. ನಾವು ನೋಡಿವಿ, ಮೇಲ್ ಮಾಡ್ರಿ ಅಂದ್ರು. ಎಲ್ಲಾ ಇಶ್ಯೂಗಳನ್ನು ಮೇಲ್ ಮಾಡಿದ್ವಿ. ಮೇಲ್ ಮಾಡಿದ್ ಹೊಳ್ಳಿ ವಾಪಸ್ ಏನ್ ಮಾಡಿದ್ರು, ಅವ್ರು ಫೋನ್ ಮಾಡ್ತಾರ ಮುನ್ಸಿಪಾಲಿಟಿಯಿಂದ ಅಥವಾ ಮತ್ತೊಬ್ಬರ ಫೋನ್ ಮಾಡಿ ಅದನ್ನ ವಾಪಸ್ ತಗೊಂಡ್ಬಿಡ್ರಿ, ರೆಸೊಲ್ಯೂಷನ್ ಕೊಟ್ಬಿಡ್ರಿ, ನೀವು ಲೆಟರ್ ಕೊಟ್ಬಿಡ್ರಿ ಅಂತಾರೆ. ಈ ಭಾಗದ ಜನಪ್ರತಿನಿಧಿಗಳು ಕಳೆದ 2 ವರ್ಷಗಳಿಂದ ಇತ್ತ ಸುಳಿದಿಲ್ವಂತೆ. ಚುನಾವಣೆಯ ಸಮಯದಲ್ಲಿ ಮಾತ್ರ ಬಂದವರು, ಆ ಬಳಿಕ ಜನರ ಸಂಕಷ್ಟ ಆಲಿಸಿಲ್ವಂತೆ. ಬೀದಿ ದೀಪ ಸಮಸ್ಯೆ ಸೇರಿದಂತೆ ಚರಂಡಿ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಇಲ್ಲಿ. ಗದಗ ಬೆಟಗೇರಿ ನಗರಸಭೆ ಮನವಿ ಮಾಡಿದ್ರೂ ಕೂಡ ಉಪಯೋಗವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಡಾವಣೆಗೆ ರಸ್ತೆ ಇಲ್ಲ ಅಂತ 15 ವರ್ಷದಿಂದ ಮನವಿ ಕೊಟ್ಟು ನಮಗೆ ಸಾಕಾಗಿದೆ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ರೋಡ್ ಇಲ್ಲ ಸರ, ಏನು ಎಲ್ಲಾ ಪ್ರಾಬ್ಲಮ್ ಆಗತೈತಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಅಡ್ಡಾಡ್ತಾವ, ಬಟ್ ಸಾಧುಗಳೆಲ್ಲ ಬರ್ತಾರ. ಬಟ್ ಏನ್ ರೋಡ್ ಮಾಡ್ರಿ ಅಂತ ನಾವು ಕಂಪ್ಲೇಂಟ್ ಮಾಡಿವಿ. ಎಲೆಕ್ಷನ್ ಟೈಮ್ ಒಳಗೆ ಆಫೀಸ್ ಲಿಂತ್ರ ಕಾಲ್ ಬಂದಿತ್ತು, ಡಿಸಿ ಆಫೀಸ್ ಲಿಂತ್ರ, ನಿಮ್ ಏರಿಯಾದೊಳಗೆ ಏನಾದ್ರು ಮೂಲಭೂತ ಸೌಕರ್ಯದ ಏನಾದ್ರು ಅವ್ಯವಸ್ಥೆ ಇದ್ರೆ ಹೇಳ್ರಿ ಅಂತ. ಅವಾಗೇ ನಾನು ಕಂಪ್ಲೇಂಟ್ ಮಾಡಿದೀನಿ. ಬಟ್ ಈಗ ಎಲೆಕ್ಷನ್ ಮತ್ತೆ ಬರತೈತಿ, ಬಟ್ ಏನು ಅದಾಗಿಲ್ಲ. ಸಿಎಂ ಕಚೇರಿಯಿಂದ ರಿಪ್ಲೈ ಬಂದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಕೂಡ ಇನ್ನೂ ನಿದ್ರೆಯಿಂದ ಎಚ್ಚರವಾಗಿಲ್ಲ ಅಂತ ಕಾಣುತ್ತೆ. ತಕ್ಷಣ ಅಧಿಕಾರಿಗಳು ವಾಲಕೇಶ್ವರ ಬಡಾವಣೆ ಜನರ ರಸ್ತೆ ಸಮಸ್ಯೆಯನ್ನ ದೂರ ಮಾಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮಸ್ಥರದ್ದು ದಶಕಗಳ ಸಮಸ್ಯೆ. ರಸ್ತೆ ಸರಿಪಡಿಸಿ ಅಂತ ಜನಪ್ರತಿನಿಧಿಗಳಿಗೆ ದೂರು ಕೊಟ್ಟರು ಕೂಡ ಪ್ರಯೋಜನ ಆಗಿಲ್ಲ. ಕೊನೆಗೆ ಬೇಸತ್ತ ಆ ಬಡಾವಣೆ ಜನ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಅಂತ ಸಿಎಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹದಿನೈದು ವರ್ಷಗಳಿಂದಲೂ ಕಾಣದ ರಸ್ತೆ ದುರಸ್ತಿ. ರೋಸಿ ಹೋದ ಜನ ಸಿಎಂ ಸಿದ್ದರಾಮಯ್ಯಗೆ ಟ್ವೀಟ್. ಗುಂಡಿ ಬಿದ್ದ ರಸ್ತೆ, ಮಳೆಯಿಂದಾಗಿ ಕೆಸರುಗದ್ದಿಯಂತಾಗಿರೋ ರೋಡ್, ಸಂಚರಿಸಲು ಹರಸಾಹಸ ಪಡುತ್ತಿರೋ ಸವಾರರು. ಇದು ಕಂಡಿದ್ದು ಗದಗ್ ನಗರದ ವಾರ್ಡ್ ನಂಬರ್ 26ರ ವಾಲಕೇಶ್ವರ ಬಡಾವಣೆಯಲ್ಲಿ. ಗದಗ್ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ರಸ್ತೆ. ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದ್ರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಗದಗನ ಹೃದಯ ಭಾಗದಲ್ಲಿರುವಂತಹ ಈ ಬಡಾವಣೆಗೆ ಬರೋಬ್ಬರಿ 15 ವರ್ಷದಿಂದ ಮೂಲ ಸೌಕರ್ಯವೇ ಇಲ್ಲ. ಅದರಲ್ಲೂ ಬಡಾವಣೆಯ 15 ರಿಂದ 20 ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಡಾಂಬರ್ ಕಂಡಿಲ್ಲ. ಇದರಿಂದ ಬೇಸತ್ತಿದ್ದಂತಹ ವಾಲಕೇಶ್ವರ ಬಡಾವಣೆಯ ಜನ ಫೋಟೋ ಸಹಿತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ.
ಜನಸ್ನೇಹಿ ಪೋರ್ಟಲ್ನಿಂದ ದೂರಿಗೆ ಪ್ರತಿಕ್ರಿಯೆಯೂ ಕೂಡ ಬಂದಿದೆ. 2 ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ಕೂಡ ಸಿಕ್ಕಿತ್ತು. ಆದರೆ ರಸ್ತೆ ದುರಸ್ತಿ ಕಾರ್ಯ ಮಾತ್ರ ಇನ್ನೂ ಕೂಡ ಆರಂಭವಾಗಿಲ್ಲ ಅಂತಾರೆ ಇಲ್ಲಿನ ಸ್ಥಳೀಯರು. ಇಲ್ಲಿ ರೋಡ ಇಲ್ಲ, ಯಾವ್ದೇ ತರದ್ದು ಗಟರ್ ಕ್ಲೀನ್ ಮಾಡಂಗಿಲ್ಲ, ಏನಿಲ್ಲ. ಒಟ್ಟ ಮೆಂಬರ್ ಇಲ್ಲಿವರೆಗೂ ಆದ್ರೂ ಇಲ್ಲಿ ವಿಸಿಟೇ ಕೊಡಂಗಿಲ್ಲ. ಲೈಟ್ಸ್ ಅಂತೂ ಒಟ್ಟ ಲೈಟ್ಸ್ ಹತ್ತಂಗಿಲ್ಲ ಸರ್. ರಾತ್ರಿ ಇಲ್ಲಿ ಏನಾಗೈತಿ ಅಂದ್ರೆ ಕಳ್ಳರು ಕಾಕರು ಅಡ್ಡಾಡುವಂತ ಪರಿಸ್ಥಿತಿ ಆಗೈತಿ. ನಾ ಈ ವಿಚಾರವಾಗಿ ಏನ್ ಮಾಡಿದೆ, ಹೋದ್ಸತಿನೂ ಜನಸ್ಪಂದನ ಅಂತ ಏನು ಒಂದು ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ನಾನು ಇದನ್ನ ಟ್ಯಾಗ್ ಮಾಡಿ ಇದು ಮಾಡಿದೆ. ಸೊ ತಾವಿಲ್ಲಿ ಕಾಣಬಹುದು, ಇಲ್ಲಿ ನೋಟೆಡ್ ಅಂತ ಹಾಕ್ಯಾರ ಸರ್. ನಾವು ನೋಡಿವಿ, ಮೇಲ್ ಮಾಡ್ರಿ ಅಂದ್ರು. ಎಲ್ಲಾ ಇಶ್ಯೂಗಳನ್ನು ಮೇಲ್ ಮಾಡಿದ್ವಿ. ಮೇಲ್ ಮಾಡಿದ್ ಹೊಳ್ಳಿ ವಾಪಸ್ ಏನ್ ಮಾಡಿದ್ರು, ಅವ್ರು ಫೋನ್ ಮಾಡ್ತಾರ ಮುನ್ಸಿಪಾಲಿಟಿಯಿಂದ ಅಥವಾ ಮತ್ತೊಬ್ಬರ ಫೋನ್ ಮಾಡಿ ಅದನ್ನ ವಾಪಸ್ ತಗೊಂಡ್ಬಿಡ್ರಿ, ರೆಸೊಲ್ಯೂಷನ್ ಕೊಟ್ಬಿಡ್ರಿ, ನೀವು ಲೆಟರ್ ಕೊಟ್ಬಿಡ್ರಿ ಅಂತಾರೆ. ಈ ಭಾಗದ ಜನಪ್ರತಿನಿಧಿಗಳು ಕಳೆದ 2 ವರ್ಷಗಳಿಂದ ಇತ್ತ ಸುಳಿದಿರುವಂತೆ, ಚುನಾವಣೆಯ ಸಮಯದಲ್ಲಿ ಮಾತ್ರ ಬಂದವರು ಆ ಬಳಿಕ ಜನರ ಸಂಕಷ್ಟ ಆಲಿಸಿರುವಂತೆ. ಬೀದಿ ದೀಪ ಸಮಸ್ಯೆ ಸೇರಿದಂತೆ ಚರಂಡಿ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಗದಗ ಬೆಟಗೇರಿ ನಗರಸಭೆ ಮನವಿ ಮಾಡಿದ್ರೂ ಕೂಡ ಉಪಯೋಗವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಡಾವಣೆಗೆ ರಸ್ತೆ ಇಲ್ಲ ಅಂತ 15 ವರ್ಷದಿಂದ ಮನವಿ ಕೊಟ್ಟು ನಮಗೆ ಸಾಕಾಗಿದೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ರೋಡ್ ಇಲ್ಲ ಸರ, ಏನು ಎಲ್ಲಾ ಪ್ರಾಬ್ಲಮ್ ಆಗತೈತಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಅಡ್ಡಾಡ್ತಾವ, ಬಟ್ ಸಾಧುಗಳೆಲ್ಲ ಬರ್ತಾರ. ಬಟ್ ಏನ್ ರೋಡ್ ಮಾಡ್ರಿ ಅಂತ ನಾವು ಕಂಪ್ಲೇಂಟ್ ಮಾಡಿವಿ. ಎಲೆಕ್ಷನ್ ಟೈಮ್ ಒಳಗೆ ಆಫೀಸ್ ಲಿಂತ್ರನ ಕಾಲ್ ಬಂದಿತ್ತು, ಡಿಸಿ ಆಫೀಸ್ ಲಿಂತ್ರನ. ನಿಮ್ ಏರಿಯಾದೊಳಗೆ ಏನಾದ್ರು ಮೂಲಭೂತ ಸೌಕರ್ಯದ ಏನಾದ್ರು ಅವ್ಯವಸ್ಥೆ ಇದ್ರೆ ಹೇಳ್ರಿ ಅಂದ. ಅವಾಗ ನಾನು ಕಂಪ್ಲೇಂಟ್ ಮಾಡಿದೀನಿ. ಬಟ್ ಈಗ ಎಲೆಕ್ಷನ್ ಮತ್ತೆ ಇದು ಬರತೈತಿ, ಬಟ್ ಏನು ಅದಾಗಿಲ್ಲ. ಸಿಎಂ ಕಚೇರಿಯಿಂದ ರಿಪ್ಲೈ ಬಂದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಕೂಡ ಇನ್ನೂ ನಿದ್ರೆಯಿಂದ ಎಚ್ಚರವಾಗಿಲ್ಲ ಅಂತ ಕಾಣುತ್ತೆ. ತಕ್ಷಣ ಅಧಿಕಾರಿಗಳು ವಾಲಕೇಶ್ವರ ಬಡಾವಣೆ ಜನರ ರಸ್ತೆ ಸಮಸ್ಯೆಯನ್ನ ದೂರ ಮಾಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮಸ್ಥರದ್ದು ದಶಕಗಳ ಸಮಸ್ಯೆ. ರಸ್ತೆ ಸರಿಪಡಿಸಿ ಅಂತ ಜನಪ್ರತಿನಿಧಿಗಳಿಗೆ ದೂರು ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಕೊನೆಗೆ ಬೇಸತ್ತ ಆ ಬಡಾವಣೆ ಜನ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಅಂತ ಸಿಎಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹದಿನೈದು ವರ್ಷಗಳಿಂದಲೂ ಕಾಣದ ರಸ್ತೆ ದುರಸ್ತಿ. ರೋಸಿ ಹೋದ ಜನ ಸಿಎಂ ಸಿದ್ದರಾಮಯ್ಯಗೆ ಟ್ವೀಟ್. ಗುಂಡಿ ಬಿದ್ದ ರಸ್ತೆ, ಮಳೆಯಿಂದಾಗಿ ಕೆಸರು ಗದ್ದಿಯಂತಾಗಿರೋ ರೋಡ್, ಸಂಚರಿಸಲು ಹರಸಾಹಸ ಪಡುತ್ತಿರೋ ಸವಾರರು. ಇದು ಕಂಡಿದ್ದು ಗದಗ್ ನಗರದ ವಾರ್ಡ್ ನಂಬರ್ 26ರ ವಾಲಕೇಶ್ವರ ಬಡಾವಣೆಯಲ್ಲಿ. ಗದಗ್ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಇದೇ ಒಂದು ರಸ್ತೆ. ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದ್ರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಗದಗನ ಹೃದಯ ಭಾಗದಲ್ಲಿರುವಂತಹ ಈ ಬಡಾವಣೆಗೆ ಬರೋಬ್ಬರಿ 15 ವರ್ಷದಿಂದ ಮೂಲ ಸೌಕರ್ಯವೇ ಇಲ್ಲ. ಅದರಲ್ಲೂ ಬಡಾವಣೆಯ 15 ರಿಂದ 20 ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಡಾಂಬರ್ ಕಂಡಿಲ್ಲ. ಇದರಿಂದ ಬೇಸತ್ತಿದ್ದಂತಹ ವಾಲಕೇಶ್ವರ ಬಡಾವಣೆಯ ಜನ ಫೋಟೋ ಸಹಿತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ. ಜನಸ್ನೇಹಿ ಪೋರ್ಟಲ್ನಿಂದ ದೂರಿಗೆ ಪ್ರತಿಕ್ರಿಯೆಯೂ ಕೂಡ ಬಂದಿದೆ. 2 ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ಕೂಡ ಸಿಕ್ಕಿತ್ತು. ಆದರೆ ರಸ್ತೆ ದುರಸ್ತಿ ಕಾರ್ಯ ಮಾತ್ರ ಇನ್ನೂ ಕೂಡ ಆರಂಭವಾಗಿಲ್ಲ ಅಂತಾರೆ ಇಲ್ಲಿನ ಸ್ಥಳೀಯರು. ಇಲ್ಲಿ ರೋಡ ಇಲ್ಲ, ಯಾವ್ದೇ ತರದ್ದು ಗಟರ್ ಕ್ಲೀನ್ ಮಾಡಂಗಿಲ್ಲ, ಏನಿಲ್ಲ. ಒಟ್ಟ ಮೆಂಬರ್ ಇಲ್ಲಿವರೆಗೂ ಆದ್ರೂ ಇಲ್ಲಿ ವಿಸಿಟೇ ಕೊಡಂಗಿಲ್ಲ. ಲೈಟ್ಸ್ ಅಂತೂ ಒಟ್ಟ ಲೈಟ್ಸ್ ಹತ್ತಂಗಿಲ್ಲ ಸರ್. ರಾತ್ರಿ ಇಲ್ಲಿ ಏನಾಗೈತಿ ಅಂದ್ರೆ ಕಳ್ಳರು ಕಾಕರು ಅಡ್ಡಾಡುವಂತ ಪರಿಸ್ಥಿತಿ ಆಗೈತಿ. ನಾ ಈ ವಿಚಾರವಾಗಿ ಏನ್ ಮಾಡಿದೆ, ಹೋದ್ಸತಿನೂ ಜನಸ್ಪಂದನ ಅಂತ ಏನು ಒಂದು ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ನಾನು ಇದನ್ನ ಟ್ಯಾಗ್ ಮಾಡಿ ಇದು ಮಾಡಿದೆ. ಸೊ ತಾವಿಲ್ಲಿ ಕಾಣಬಹುದು, ಇಲ್ಲಿ ನೋಟೆಡ್ ಅಂತ ಹಾಕ್ಯಾರ ಸರ್. ನಾವು ನೋಡಿವಿ, ಮೇಲ್ ಮಾಡ್ರಿ ಅಂದ್ರು. ಎಲ್ಲಾ ಇಶ್ಯೂಗಳನ್ನು ಮೇಲ್ ಮಾಡಿದ್ವಿ. ಮೇಲ್ ಮಾಡಿದ್ ಹೊಳ್ಳಿ ವಾಪಸ್ ಏನ್ ಮಾಡಿದ್ರು, ಅವ್ರು ಫೋನ್ ಮಾಡ್ತಾರ ಮುನ್ಸಿಪಾಲಿಟಿಯಿಂದ ಅಥವಾ ಮತ್ತೊಬ್ಬರ ಫೋನ್ ಮಾಡಿ ಅದನ್ನ ವಾಪಸ್ ತಗೊಂಡ್ಬಿಡ್ರಿ, ರೆಸೊಲ್ಯೂಷನ್ ಕೊಟ್ಬಿಡ್ರಿ, ನೀವು ಲೆಟರ್ ಕೊಟ್ಬಿಡ್ರಿ ಅಂತಾರೆ. ಈ ಭಾಗದ ಜನಪ್ರತಿನಿಧಿಗಳು ಕಳೆದ 2 ವರ್ಷಗಳಿಂದ ಇತ್ತ ಸುಳಿದಿರುವಂತೆ, ಚುನಾವಣೆಯ ಸಮಯದಲ್ಲಿ ಮಾತ್ರ ಬಂದವರು ಆ ಬಳಿಕ ಜನರ ಸಂಕಷ್ಟ ಆಲಿಸಿರುವಂತೆ. ಬೀದಿ ದೀಪ ಸಮಸ್ಯೆ ಸೇರಿದಂತೆ ಚರಂಡಿ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಗದಗ ಬೆಟಗೇರಿ ನಗರಸಭೆ ಮನವಿ ಮಾಡಿದ್ರೂ ಕೂಡ ಉಪಯೋಗವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಡಾವಣೆಗೆ ರಸ್ತೆ ಇಲ್ಲ ಅಂತ 15 ವರ್ಷದಿಂದ ಮನವಿ ಕೊಟ್ಟು ನಮಗೆ ಸಾಕಾಗಿದೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ರೋಡ್ ಇಲ್ಲ ಸರ, ಏನು ಎಲ್ಲಾ ಪ್ರಾಬ್ಲಮ್ ಆಗತೈತಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಅಡ್ಡಾಡ್ತಾವ, ಬಟ್ ಸಾಧುಗಳೆಲ್ಲ ಬರ್ತಾರ. ಬಟ್ ಏನ್ ರೋಡ್ ಮಾಡ್ರಿ ಅಂತ ನಾವು ಕಂಪ್ಲೇಂಟ್ ಮಾಡಿವಿ. ಎಲೆಕ್ಷನ್ ಟೈಮ್ ಒಳಗೆ ಆಫೀಸ್ ಲಿಂತ್ರನ ಕಾಲ್ ಬಂದಿತ್ತು, ಡಿಸಿ ಆಫೀಸ್ ಲಿಂತ್ರನ. ನಿಮ್ ಏರಿಯಾದೊಳಗೆ ಏನಾದ್ರು ಮೂಲಭೂತ ಸೌಕರ್ಯದ ಏನಾದ್ರು ಅವ್ಯವಸ್ಥೆ ಇದ್ರೆ ಹೇಳ್ರಿ ಅಂದ. ಅವಾಗ ನಾನು ಕಂಪ್ಲೇಂಟ್ ಮಾಡಿದೀನಿ. ಬಟ್ ಈಗ ಎಲೆಕ್ಷನ್ ಮತ್ತೆ ಇದು ಬರತೈತಿ, ಬಟ್ ಏನು ಅದಾಗಿಲ್ಲ. ಸಿಎಂ ಕಚೇರಿಯಿಂದ ರಿಪ್ಲೈ ಬಂದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಕೂಡ ಇನ್ನೂ ನಿದ್ರೆಯಿಂದ ಎಚ್ಚರವಾಗಿಲ್ಲ ಅಂತ ಕಾಣುತ್ತೆ. ತಕ್ಷಣ ಅಧಿಕಾರಿಗಳು ವಾಲಕೇಶ್ವರ ಬಡಾವಣೆ ಜನರ ರಸ್ತೆ ಸಮಸ್ಯೆಯನ್ನ ದೂರ ಮಾಡಬೇಕಾಗಿದೆ.
ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.